ವಿತ್ ನೇತ್ರ. ನಾನು ನೇತ್ರ. ಇವತ್ತಿನ ಟಾಪಿಕ್ ಬಂದು ನಾವು ಮನೆಯವರ ಎಲ್ಪ್ ಪಡಿಬೋದಾ, ಮಕ್ಕಳು, ಹಸ್ಬೆಂಡು ಈ ಥರ ಅವರಿಂದ ನಾವು ಹೆಲ್ಪ್ ಮಾಡಿಕೊಂಡ್ರೆ ಕೆಲಸವನ್ನು ಮಾಡ್ಬೋದಾ, ಇದು ಏನಾದರೂ ತಪ್ಪಾಗುತ್ತಾ? ನಾವು ಕೆಲಸ ಮಾಡಿಸ್ಕೊಂಡ್ರೆ ಖಂಡಿತ ತಪ್ಪೇನಿಲ್ಲ. ಯಾವಾಗಲೂ ನಾವೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ. ನಾವು ಚೆನ್ನಾಗಿದ್ದಾಗ ನಾವು ಕೆಲಸ ಮಾಡ್ತೀವಿ, ಬಟ್ ನಾವು ಹುಷಾರಿಲ್ದಾಗ ಅವ್ರು ಹೆಲ್ಪ್ ತಗೊಳ್ಳೋದ್ರಾಗೆ ತಪ್ಪೇನಿಲ್ಲ. ಹಾಗೆ ಮಕ್ಕಳಿಗೂ ನಾವು ಏನನ್ನು ಕಲಿಸ್ಬೋದು, ಹಸ್ಬೆಂಡಿಂದ ಏನು ಹೆಲ್ಪ್ ತಗೋಬೋದು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ನಾವು ಏನೇ ಕೆಲಸ ಅವ್ರಿಗೆ ಫಸ್ಟ್ ಏನು ಕೆಲಸ ಹೇಳ್ಕೊಡ್ಬೇಕಂದ್ರೆ, ಅವರು ಚಿಕ್ಕ ಮಕ್ಕಳು, ಅವ್ರ ವಯಸ್ಸಿಗೆ ಅನುಗುಣವಾಗಿ ನಾವು ಮಕ್ಕಳಿಗೆ ಕೆಲಸ ಹೇಳ್ಕೊಡ್ಬೇಕು. ಅವ್ರು ಚಿಕ್ಕ ವಯಸ್ಸಿನಿಂದ ನಾವು ಕೆಲಸಗಳನ್ನು ಈ ಥರ ಹೇಳ್ಕೊಟ್ಟು ಬಂದರೆ ಅವರಿಗೆ ಒಂದು ಶಿಸ್ತು, ಅವರಲ್ಲಿ ಒಂದು ಶಿಸ್ತು ಕಾಣ್ಬೋದು ನಾವು. ಹೆಂಗೆ ಗೊತ್ತಾ, ಫಸ್ಟ್ ಅವರು ತಮ್ಮ ಆಟಿಕೆ ಸಾಮಾನುಗಳ ಆಟ ಆಡ್ತಾರಲ್ಲ, ಆ ಸಾಮಾನುಗಳನ್ನು ಏನು ಮಾಡಬೇಕು ಅಂದರೆ, ಒಂದು ಗ್ರೋಸರಿ ದೊಡ್ಡ ದೊಡ್ಡ ಏನಾದರೂ ಬಾಕ್ಸ್ಗಳು ಇರ್ತಾವಲ್ಲ, ಅದರಲ್ಲಿ ಏನಾದರೂ ಪ್ಲಾಸ್ಟಿಕ್ ಬಾಕ್ಸ್ಗಳು ಏನಾದರೂ ಇರ್ತಾವಲ್ಲ, ಅದರಲ್ಲಿ ಆ ಸಾಮಾನುಗಳನ್ನು, ಆಟಿಕೆ ಸಾಮಾನುಗಳನ್ನ ಇಡೋದ್ರ ಬಗ್ಗೆ ನಾವು ಹೇಳ್ಕೊಡ್ಬೇಕು. ಸ್ಟಾರ್ಟಿಂಗ್ ಇಲ್ಲಿಂದನೇ ಶುರುವಾಗೋದು. ಅವ್ರನ್ನ ಆಟ ಆಡೋದು, ತಾನು ಆಟ ಆಡುತ್ತೆ ತಗೊಂಡಾಗ ಅದು ಹೇಳ್ಬೇಕಾ ಇಂಥ ಜಾಗದಲ್ಲಿ ಇಡು ಅಂದರೆ ಅದು ತಾನಾಗಿ ಇಡುತ್ತೆ. ಅದು ಡೈಲಿ ಅದು ಆಟ ಆಡುತ್ತೆ ಮತ್ತು ಅಲ್ಲೇ ಇದಕ್ಕೆ ಒಂದು ರೂಟೀನ್, ಅದಕ್ಕೂ ಅಭ್ಯಾಸ ಆಗುತ್ತೆ. ಇದು ಒಂದು ಒಳ್ಳೆ ಹ್ಯಾಬಿಟ್ಸ್ ಅಂತ ಹೇಳ್ಬೋದು. ಆಮೇಲಿಂದ ಏನಾದರೂ ಬಾಟಲ್ಗೆ ನೀರು ತುಂಬಿಸ್ಕೊಳ್ಳೋದು, ನೀರು ಕುಡಿಬೇಕು ಅಂದ್ರೆ ನೀರು ತುಂಬಿಸ್ಕೊ ಬಾಟಲ್ನಲ್ಲಿ ಅಂತ ಹೇಳಿದ್ರೆ ಅದು ಮಗು ದಿನ ಡೈಲಿ ಬಾಟಲ್ ಒಳಗೆ ನೀರು ತುಂಬಿಸ್ಕೊಳ್ತಾ ಹೋಗುತ್ತೆ. ಆಮೇಲಿಂದ ತನ್ನ ಬ್ಯಾಗನ್ನು ತಾನೇ ರೆಡಿ ಮಾಡ್ಕೋ. ಈ LKG UKG ಮಗು ಹೋಗ್ತಕ್ಕೈತೆ, ತನ್ನ ಹೋಮ್ವರ್ಕನ್ನು ತಾನೇ ಎಲ್ಲ ಇಟ್ಕೋ, ಅಂದರೆ ಎಕ್ಸಸೈಸನ್ನು ಎಲ್ಲ ಮಾಡಿರುತ್ತಲ್ಲ ಹೋಮ್ವರ್ಕ್, ಅದನ್ನು ನೀನೇ ಇಟ್ಕೋ, ಬ್ಯಾಗಲ್ಲಿ ಇಟ್ಕೋ, ಎಲ್ಲ ಚೆಕ್ ಮಾಡು ನೀನು ಏನೇನು ಇಟ್ಕೊಂಡಿದ್ದೀ ಇಲ್ಲ ಅಂತೇಳಿ. ಈ ಥರ ನಾವು ತನ್ನ ಬ್ಯಾಗ್ ತಾನು ರೆಡಿ ಮಾಡ್ಕೊಳ್ಳೋದು, ಈ ಥರ ಎಲ್ಲ ನಾವು ಅದಕ್ಕೆ ಚಿಕ್ಕದಾಗಿಂದ ಹೇಳ್ಕೊಡ್ತಾ ಬಂದರೆ ಅದಕ್ಕೊಂದು ರೂಟೀನ್ ಆಗುತ್ತೆ, ಅದಕ್ಕೊಂದು ಒಳ್ಳೆ ಅಭ್ಯಾಸ ಆಗುತ್ತೆ. ಆಮೇಲೆ ಏನಾದರೂ ಊಟ ಮಾಡಿರುತ್ತಲ್ವ, ಆ ತಟ್ಟೆ ನೀಟಾಗಿ ಕೂತ್ಕೊಂಡು ಊಟ ಮಾಡೋದನ್ನ ಹೇಳ್ಕೊಟ್ಟಿರ್ತೀವಿ, ಅದನ್ನು ತಂದು ಅಲ್ಲೇ ಬಿಡುತ್ತೆ ಮಗು, ಅದಕ್ಕೆ ಗೊತ್ತಾಗಲ್ಲ. ಆ ತಂದು ತಟ್ಟೆ ಒಳಗೆ ಹಾಕು ಅಂದರೆ ಅದು ಸಿಂಕ್ ಒಳಗೆ ಸಿಂಕ್ ಒಳಗೆ ಹಾಕು ಅಂದರೆ ಆ ತಟ್ಟೆನ ತಂದು ಸಿಂಕ್ ಒಳಗೆ ಆಗುತ್ತೆ. ಅದಕ್ಕಿನ್ನೂ ತೊಳೆಯಕ್ಕೆ ಬರಲ್ಲ ಅಂದ್ಕೊಳ್ಳಿ, ಅದಿನ್ನೂ ಮುಂದೆ ಏಜ್ ಆಗ್ತಾ ಅದನ್ನು ಸಹ ಅದು ರೂಢಿ ಮಾಡಿಕೊಳ್ಳುತ್ತೆ. ಹೀಗೆ ಅದು ತನ್ನ ಶೂಸ್ ಅಥವಾ ಬ್ಯಾಗ್ ಅದು ಅದರದ್ದೇ ಆದ ಪ್ಲೇಸಿಗೆ ತಂದು ನಾವು ಡೈಲಿ ಇಲ್ಲಿಡು ಅಂತ ಹೇಳ್ಕೊಟ್ರೆ ಮಗು ಅಂದರೆ ನೋಡಿ ಕಲಿಯುತ್ತೆ. ಅದು ಅಬ್ಸರ್ವ್ ಮಾಡ್ತತೆ, ನಾವು ಏನು ಮಾಡ್ತಿರ್ತೀವೋ, ಅದು ನಾವು ಏನು ಹೇಳ್ಕೊಡ್ತೀವೋ ಅದು ತುಂಬ ಕಲಿಯುತ್ತೆ. ಮಗು ಬೇಗ ಕಲಿಯುತ್ತೆ. ಚಿಕ್ಕವರಿದ್ದಾಗೆ ನಾವು ಈ ರೀತಿ ಹೇಳ್ಕೊಟ್ರೆ ಅದು ತುಂಬ ಬೇಗನೆ ಕಲಿತಾ ಬರ್ತೈತೆ. ಅದಕ್ಕೂ ಒಂದೊಳ್ಳೆ ರೂಟೀನ್ ಆಗುತ್ತೆ. ಈ ಥರ ನಾವು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆಮೇಲೆ ತರಕಾರಿ ಹೆಸರುಗಳನ್ನು ಹೇಳ್ಕೊಡೋದಾಗಿರ್ಬೋದು. ಈಗೆಲ್ಲ ಬರುತ್ತೆ ಮಕ್ಕಳಿಗೆಲ್ಲ ಆಟಿಕೆ ಸಾಮಾನದಲ್ಲೇ ಯಾವುದು ಕಲರ್ಸ್ ಯಾವುದು ಎಲ್ಲ ಬರುತ್ತೆ. ಅವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈಗಿನ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ, ಕಲರ್ಸ್ ಎಲ್ಲ ಫೈಂಡ್ ಔಟ್ ಮಾಡ್ತಾರೆ. ಅದ್ರ ಜೊತೆಗೆ ನಾವು ಏನಾದರೂ ಗ್ರೋಸರಿ ಇರುತ್ತಲ್ಲ, ಮಸಾಲ ಸಾಮಾನು ಆಗಿರ್ಬೋದು, ಮಸಾಲೆಗಳಾಗಿರ್ಬೋದು, ಅಥವಾ ನಾವು ತರಕಾರಿಗಳ ಹೆಸರು ಇರ್ಬೋದು, ಮಿಲೆಟ್ಸ್. ಈಗಿನ ಮಕ್ಕಳಿಗೆ ಮಿಲೆಟ್ಸ್ ಅಷ್ಟೊಂದು ಪರಿಚಯ ಇರೋದಿಲ್ಲ. ಹಾಗಾಗಿ ಆ ಮಿಲೆಟ್ಸನ್ನು ನಾವು ಮಕ್ಕಳಿಗೆ ಹೇಳ್ಬೋದು, ಇದರಿಂದ ಈ ಥರ ನ್ಯೂಟ್ರಿಷನ್ ಇದೆ, ಈ ಥರ ಕಾರ್ಬೋಹೈಡ್ರೇಟು, ಪ್ರತಿಯೊಂದು ಒಂದು ಮಗುವಿಗೂ ನಾವು ಅದನ್ನು ಅರ್ಥ ಮಾಡಿಸಿದ್ರೆ ಅದು ತನ್ನ ಲೈಫ್ ಸ್ಟೈಲಲ್ಲಿ ಮುಂದೆ ಅದನ್ನು ನಮ್ಮಮ್ಮ ಹಿಂಗೆ ಹೇಳ್ಕೊಡ್ತಾ ಇದ್ರು ಅಂತ ಅದು ಸಹ ಚೇಂಜ್ ಮಾಡಿಕೊಳ್ಳುತ್ತೆ. ಈ ಥರ ನಾವು ಒಂದೊಂದಾಗಿ ಅದಕ್ಕೆ ಏನಾದರೂ ಅಂದರೆ ಅದಕ್ಕೆ ವಯಸ್ಸಿಗೆ ಅನುಗುಣವಾಗಿ ಹೇಳ್ಕೊಡ್ತಾ ಬರಬೇಕು. ಅದ್ರ ಕೈಯಲ್ಲಿ ಆಗುತ್ತಾ, ಕೆಪಾಸಿಟಿ ಇದೆಯಾ, ಅದು ಕೆಪೇಬಲ್ ಇದೆಯಾ ಕಲೀಲಿಕ್ಕೆ ಅಂತ ನೋಡಿಕೊಂಡು ಕಲಿಸಿದರೆ ಕಲಿತವೆ ಮಕ್ಕಳು. ಇಲ್ಲ ನನ್ನ ಮಗ ಓದಬೇಕು, ಚೆನ್ನಾಗಿ ಓದಬೇಕು ಅಂತ ಹೇಳಿ ನಾವೇನಾದರೂ ಆ ಮಕ್ಕಳನ್ನ ಹಾಗೆ ಬಿಟ್ಟರೆ ಅವ್ರು ಮುಂದೊಂದು ದಿನ ಏನು ಕಲಿಯಲ್ಲ. ಏನು ಸ್ಕಿಲ್ಸ್ ಬರೀ ಓದೋದೊಂದು ಅಷ್ಟೇ, ಓದೋದು ಜಾಬ್ ತಗೊಳ್ಳೋದು ಅಷ್ಟೇ ನೋಡ್ತವೆ ಹೊರತು ಮಕ್ಕಳು ಬೇರೆ ಬೇರೆ ಎಲ್ಲ ನಾವು ಹೇಳ್ಕೊಡ್ಬೇಕು. ಸ್ಕಿಲ್ಸ್ ಬರೀ ಓದೋದ್ರಾಗೆ ಅಂತಲ್ಲ, ಪ್ರತಿಯೊಂದನ್ನು ತಾನು ಮುಂದೆ ಇವಾಗೆಲ್ಲ ನಾವು ಸ್ಟಾರ್ಟಿಂಗ್ ಹೇಳ್ಕೊಟ್ರೆ ಮುಂದೆ ಅದು ತಾನು ಹಾಸ್ಟೆಲ್ಲು ಅಥವಾ PG ಒಳಗಿದ್ದರೆ ಅದನ್ನೆಲ್ಲ ಅದು ಬೇಗ ಅದಕ್ಕೆ ಇಲ್ಲಿ ಯಾಕಂದರೆ ಪ್ರಾಕ್ಟೀಸ್ ಆಗಿರುತ್ತಲ್ವ, ಅದು ಬೇಗ ಅದು ಕ್ಯಾಚ್ ಮಾಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟು ನಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅಂದರೆ, ಕಿಚನಲ್ಲಿ ನಾವು ಏನೇನು ಹೇಳ್ಕೊಡ್ಬೋದು. ಏನಾದರೂ ನಾವು ತರಕಾರಿ ಸೊಪ್ಪು, ಈ ಕೊತ್ತಂಬರಿ ಸೊಪ್ಪನ್ನು ಹೇಗೆ ಬಿಡಿಸ್ಬೋದು ಅಂತ ನಮ್ಮ ಜೊತೆನೇ ಅದು ಕಲಿಸ್ತಾ ಹೋಗ್ಬೋದು. ಸೊಪ್ಪುಗಳು ಹೇಗೆ ಬಿಡಿಸ್ಬೇಕು ಅಂತೇಳಿ, ಕೊತ್ತಂಬರಿ ಸೊಪ್ಪು ಹಿಂಗೆ. ಆಮೇಲಿಂದ ತರಕಾರಿಯನ್ನು ಕೆಲವೊಂದು ತರಕಾರಿಗಳನ್ನು ತೊಳೆದೇ ನಾವು ಮಾಡಬೇಕು, ಅದು ಮಣ್ಣಾಗಿರುತ್ತಲ್ವ. ಹಾಗಾಗಿ ಆ ತರಕಾರಿಯನ್ನು ತೊಳೆಯೋದಾಗಿರ್ಬೋದು. ಮತ್ತೇನಾದರೂ ನಾವು ಕಿಚನ್ನಲ್ಲಿ ಈ ಗ್ಯಾಸ್ ಸ್ಟವ್ಗಳನ್ನು ಹೇಗೆ ಹಚ್ಬೇಕು, ದೂರದಿಂದ ಹಚ್ಬೇಕು, ಯಾವ ರೀತಿ, ಈ ಥರ ಎಲ್ಲ ಸಣ್ಣ ಪುಟ್ಟಗಳನ್ನು ನಾವು ಹೇಳ್ಕೊಡ್ತಾ ಬರಬೇಕು. ಬಿಸಿ ಇರುವಾಗ ಹೇಗೆ ಅದನ್ನು ತೆಗಿಬೇಕು, ಏನಾದರೂ ಒಂದು ಈ ಥರ ಹೇಳ್ಕೊಡ್ತಾ ಇರಬೇಕು.
ನೆಕ್ಸ್ಟ್ ಅದಕ್ಕೆ ಹಸಿ ಬಟಾಣಿ ಕೊಟ್ಟರೆ ತುಂಬ ಚೆನ್ನಾಗಿ ಬಿಡಿಸ್ಕೊಡುತ್ತೆ ಅದು ಮಗು. ಅದೇನಂತ ಏನಾದ್ರು ಕಷ್ಟ ಆಗಲ್ಲ. ಹಸಿ ಬಟಾಣಿ ಕೊಡೋದಾಗಿರ್ಬೋದು, ಈ ಥರ ತರಕಾರಿಗಳನ್ನು ನಾವು ಏನಾದರೂ ಒಂದು ಸ್ವಲ್ಪ ಕಟ್ ಮಾಡೋದು, ಈ ರೀತಿ ಕಟ್ ಮಾಡಬೇಕು ಈ ಥರ ಅಂತೇಳಿ ಕೊಟ್ಟರೆ ತುಂಬ ಚೆನ್ನಾಗಿ ಮಗು ಕಲಿತಾ ಹೋಗುತ್ತೆ. ಇದರಿಂದ ಅದಕ್ಕೆ ಮುಂದೆ ಇಂಟ್ರೆಸ್ಟ್ ಆಗಿ ನಾನೇ ಅಡುಗೆ ಮಾಡಬೇಕು ಅನ್ನೋದೊಂದು ಅದಕ್ಕೆ ಬರುತ್ತೆ. ಆಮೇಲೆ ಮಗುಗೆ ನಾವು ಇನ್ನೊಂದು ಹೇಳ್ಕೊಡ್ಬೇಕು, ಮೆಜರ್ಮೆಂಟ್ ಕಪ್ಸ್ ಇರ್ತಾವಲ್ಲ, ಇಷ್ಟು 1 ಕಪ್ ಅಳತೆಗೆ ಇಷ್ಟು ಕಪ್ ನೀರು ಹಾಕಬೇಕು. ಅದೇನು ಕಪ್ ಲೋಟ ಅಥವಾ ಕಪ್ಪು ಅದೇ ಮೆಜರ್ಮೆಂಟ್ಸಿನಿಂದ ಮಾಡಿರ್ತೀವಲ್ಲ ಅದಕ್ಕೆ ಇಷ್ಟು ಡಬಲ್ ಇಷ್ಟು ನೀರು ಹಾಕಬೇಕು, ಈ ಥರ ಅದು ಕ್ವಾಂಟಿಟಿ ಇಷ್ಟು ಇರಬೇಕು ಅಂತ ನಾವು ಹೇಳ್ಕೊಟ್ರೆ ಮಗು ತಾನಾಗೇ ಕಲಿಯುತ್ತೆ. ಪ್ರತಿಯೊಂದನ್ನು ನಾವು ಹೇಳ್ಕೊಡ್ತಾ ಹೋದಾಗ ಇದು ಮುಂದೊಂದು ದಿನ ನಮಗೆ ಹೆಂಗೆ ಹೆಲ್ಪ್ ಆಗುತ್ತಂದರೆ, ನಾವು ಹುಷಾರಿಲ್ದಾಗ ನಮ್ಮಮ್ಮ 1 ಕಪ್ಪಿಗೆ 2 ಕಪ್ ನೀರು ಹಾಕಿ ಈ ಥರ ಪಲಾವ್ ಆಗಿರ್ಬೋದು ಅಥವಾ ರೈಸ್ ಮಾಡ್ಕೊಳ್ಳೋದಾಗಿರ್ಬೋದು ಅದು ಮಾಡುತ್ತೆ. ಅಟ್ಲೀಸ್ಟ್ ನಮಗೆ ಎದ್ದು ಬಂದು ಕಿಚನಿಗೆ ಬರದೇ ಆಗಲ್ಲ, ಅವಾಗಾದರೂ ಅದು ಎಲ್ಪ್ ಮಾಡುತ್ತಾ. ಈ ಥರ ಚಿಕ್ಕ ಮಕ್ಕಳಿಗೆ ನಾವು ಹೇಳ್ಕೊಡೋದ್ರಿಂದ ಮುಂದೊಂದು ದಿನ ಎಲ್ಪ್ ಆಗುತ್ತೆ. ಆಮೇಲೆ ಮುಂದೆ ಅದು ಏನಾದರೂ ಜಾಬ್ ತುಂಬ ದೊಡ್ಡವರಾಗಿ ಓದಿ ಎಲ್ಲ ಆದಮೇಲೆ ಜಾಬ್ ಹುಡ್ಕೊಂಡು ಹೋದಾಗ ಅವಾಗೆಲ್ಲ ಇದು ಪ್ರಾಕ್ಟೀಸ್ ಇದ್ರೂ ಮಾತ್ರ ಬೇಗ ಒಂದು ರೂಮ್ ಮಾಡ್ಕೊಂಡು ಖಂಡಿತ ಅವರೆಲ್ಲ ಅಡುಗೆನೆಲ್ಲ ಮಾಡ್ಕೊಳ್ತಾರೆ ಅನ್ನೋದೊಂದು ನಂಬಿಕೆ ಇರುತ್ತೆ ನಮಗೆ. ಹೋದಾಗ ಹೆಂಗಪ್ಪ ಹೊರಗಡೆ ಹೋಗ್ತಾರೆ, ಹೇಗೆ ಊಟ ಮಾಡ್ತಾರೆ, ಹೆಂಗಿರ್ತಾರೆ ಅನ್ನೋದೊಂದು ನಮಗೆ ಮನಸ್ಸಿಗೆ ಇರೋದಿಲ್ಲ ತಂದೆ ತಾಯಿಗಳಿಗೆ. ಅವ್ರಿಗೆ ಇಲ್ಲಿ ಆಲ್ರೆಡಿ ಪ್ರಾಕ್ಟೀಸ್ ಇರುತ್ತಲ್ಲ, ನಾವು ಹೇಳ್ಕೊಡೋದ್ರಿಂದ ಬೇಗ ಮಕ್ಕಳು ಕಲಿತಾರೆ. ನಾವು ಅವ್ರನ್ನ ಎಲ್ಪ್ ತಗೊಳ್ಳೋದ್ರಿಗೆ ಏನೂ ತಪ್ಪೇನಿಲ್ಲ. ಏನಪ್ಪ ನಾನೇ ಮಾಡಬೇಕು, ಒಬ್ಬಳೇ ಮಾಡಬೇಕು ಅನ್ನೋದೇನಿಲ್ಲ. ನಮ್ಮ ಕೈಲಿ ಆದರೆ ನಾವು ಮಾಡ್ತೀವಿ. ಈ 40 ವರ್ಷ 50 ವರ್ಷ ಆಯಿತು ಅಂದರೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮೆನೋಪಾಸ್ ಆಗಿರ್ಬೋದು. ನಾನು ಹಿಂದೆ ಹೇಳಿದ್ದೀನಿ ಮೆನೋಪಾಸ್ ಬಗ್ಗೆ, ಅದು ಗೊತ್ತಿಲ್ಲ ಅಂದರೆ ನಿಮಗೆ ಹೋಗಿ ನೋಡ್ಬೋದು. ಅಂಥ ಸಂದರ್ಭಗಳಲ್ಲಿ ನಮಗೆ ತುಂಬ ಬ್ಲೀಡಿಂಗ್ ಏನಾರು ಆದರೆ ಆ ಸಂದರ್ಭದಲ್ಲಿ ಮಕ್ಕಳಿಗೆ ನಾವು ಈ ರೀತಿ ಹೇಳ್ಕೊಟ್ಟಿದ್ರೆ ತುಂಬ ಹೆಲ್ಪ್ ಮಾಡ್ತಾರೆ. ಕೆಲವೊಂದು ಮಕ್ಕಳನ್ನ ನಾವೇ ಆ ಥರ ಬೆಳೆಸಿರ್ತೀವಿ. ನನ್ನ ಮಗ ಅಥವಾ ಮಗಳು ಅವರಿಗೆ ಓದಲಿ, ಚೆನ್ನಾಗಿ ಓದಲಿ, ಅಡುಗೆಯನ್ನು ಮುಂದೆ ಮಾಡೋದಿದ್ದಿದೆಯಾ, ಕಲಿತಾರೆ ಅಂತ ನಾವೇ ಪ್ರತಿಯೊಂದನ್ನು ಕೆಲಸನೂ ನಾವೇ ಅವ್ರಿಗೆ ಹೇಳ್ಕೊಡಲ್ಲ, ನೆಗ್ಲೆಕ್ಟ್ ಮಾಡ್ತಾವೆ ಮಕ್ಕಳು. ನೆಗ್ಲೆಕ್ಟ್ ಮಾಡ್ತಾರೆ. ಅಪ್ಪ ಅಮ್ಮ ಏನು ಹೇಳ್ಕೊಟ್ಟಿಲ್ಲ ಅಂದಮೇಲೆ ಅವ್ರಿಗೇನು ಬರೀ ಓದೋದು, ಜಾಬ್ ತಗೊಳ್ಳೋದು, ಅದೇ ಒಂದು ಅವ್ರ ಉದ್ದೇಶ ಆಗಿರ್ತೈತಿ. ಜೊತೆಗೆ ನಾವು ಈ ಥರ ಸ್ಕಿಲ್ಸ್, ಇವು ಒಂಥರ ಸ್ಕಿಲ್ಸ್ ಇದ್ದಂಗೆ ಎಲ್ಲವೂ. ನಾವು ಅವ್ರ ಮುಂದೆ ಏನು ಬಿಟ್ರೂ ಅಕಸ್ಮಾತ್ ಅವರು ಅಡುಗೆ ಮಾಡೋಂಥ ಸಂದರ್ಭ ಬಂದರೂ ಸಹ ಅವ್ರು ಬೇಗ ಕ್ವಿಕ್ಕಾಗಿ ಅಡುಗೆ ಮಾಡ್ತಾರೆ. ಆಮೇಲಿಂದ ಈ ದೇವ್ರ ಪೂಜೆ ಮಾಡೋದಾಗಿರ್ಬೋದು, ಬೆಳಗ್ಗೆ ಇದು ಒಂದು ಒಳ್ಳೆ ಅಭ್ಯಾಸ. ದೇವ್ರ ಪೂಜೆ ಮಾಡೋದು ಒಂದು ಒಳ್ಳೆ ಅಭ್ಯಾಸ. ಅದನ್ನು ಸಹ ನಾವು ಹೇಳ್ಕೊಡ್ಬೇಕು. ಭಯ, ಭಕ್ತಿ, ದೇವರು ಅಂದ್ರೇನು. ಚಿಕ್ಕವರಿದ್ದಾಗ ನಾವು ಮೆಡಿಟೇಷನ್ ಹೇಳ್ಕೊಡೋದಾಗಿರ್ಬೋದು, ಅದು ಸಹ ಮಾನಸಿಕವಾಗಿ ನಾವು ಹೆಂಗಿರ್ಬೇಕು ಅನ್ನೋದು ಸಹ ಇರ್ತದೆ. ಇವನ್ನ ನಾವು ಮಕ್ಕಳಿಗೆ ಚಿಕ್ಕನಿಂದನೇ ಹೇಳ್ಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತಾರಲ್ಲ, ಹಂಗಾಗಿ ನಾವು ಚಿಕ್ಕ ಮಕ್ಕಳಿದ್ದಾಗ ಅನ್ಬೋದು ಬೇರೆಯವ್ರಿಗೆ ಯಾರಾದರೂ ಚಿಕ್ಕ ಮಕ್ಳ ಹತ್ರ ಕೆಲಸ ಮಾಡಿಸ್ತಾರೆ ಅಂತ ಅವ್ರು ಅಂದ್ಕೊಳ್ಳಿ, ಪರವಾಗಿಲ್ಲ. ನಾವು ನಮ್ಮ ಮಕ್ಳಿಗೆ ಏನು ಹೇಳ್ಕೊಡ್ಬೇಕು ಅದನ್ನು ಹೇಳ್ಕೊಡೋದ್ರಾಗೆ ತಪ್ಪೇನೂ ಇಲ್ಲ ಅಂದರೆ ಮುಂದೆ ಆ ದೊಡ್ಡವರಾದ ಮಕ್ಕಳೇ ಮುಂದೆ ನಮಗೆ ಹೆಲ್ಪ್ ಮಾಡಲ್ಲ. ಅವಾಗ ಹೇಳಿದ್ರೆ ನಮ್ಮದು ತಪ್ಪಾಗುತ್ತೆ. ಚಿಕ್ಕಂದಿನಿಂದಲೇ ನಾವು ಹೇಳ್ಕೊಟ್ಟಿದ್ರೆ ಅವರಿಗೂ ಏನೋ ಒಂಥರ ಇಂಟ್ರೆಸ್ಟ್ ಇರ್ತೈತೆ, ಪ್ರಾಕ್ಟೀಸ್ ಇರುತ್ತೆ, ಬಂದು ನಮಗೆ ಹೆಲ್ಪ್ ಮಾಡ್ತಾರೆ. ನಾವು ಮುಂದೊಂದು ದಿನ ಈ ಪ್ರಾಬ್ಲಮ್ ಬರಬಾರ್ದು ಅಂದರೆ ನಾವು ಇವಾಗಿಂದನೇ ಮಕ್ಕಳನ್ನ ಎಲ್ಲ ಹೇಳ್ಕೊಡ್ಬೇಕು. ಆಮೇಲೆ ಅವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ, ತಮ್ಮ ಕಾಲಿನ ಮೇಲೆ ತಾವು ನಿಂತ್ಕೊಳ್ಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಏನಕ್ಕೂ ಡಿಪೆಂಡ್ ಆಗಬಾರ್ದು. ಇವತ್ತು ಊಟ ಇಲ್ಲ ಅಂದರೆ ಅವರೇ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಬರುತ್ತೆ. ಹಾಗಾಗಿ ಗೊತ್ತಿರುತ್ತಲ್ವ, ಚಿಕ್ಕಂದಿನಿಂದ ಕಲ್ತಿರ್ತಾರಲ್ಲ, ಎಲ್ಲ ಪ್ರಾಕ್ಟೀಸ್ ಇರುತ್ತಲ್ಲ, ಹಾಗಾಗಿ ತಮ್ಮ ಊಟವನ್ನು ತಾವೇ ಮಾಡ್ಕೊಳ್ತಾರೆ. ಇದು ಕಾನ್ಫಿಡೆನ್ಸ್ ಆಗಿ ಅವ್ರಿಗೂ ಕಾನ್ಫಿಡೆನ್ಸ್ ಇರ್ತೈತೆ. ನಮಗೂ ಮುಂದೆ ಮಕ್ಕಳು ಬೇರೆ ಕಡೆ ಹೋದಾಗ ಭಯ ಇರಲ್ಲ. ಇಲ್ಲ, ಅವ್ರು ಮಾಡ್ಕೊಂಡು ಊಟ ಮಾಡ್ತಾರೆ, ಅಡುಗೆಯನ್ನು ಹೆಲ್ದಿಯಾಗಿರ್ತಾರೆ. ಒಳ್ಳೊಳ್ಳೆ ಈಗ ಜಂಕ್ ಫುಡ್ಗಳನ್ನ ತಿನ್ನೋದನ್ನು ಅವಾಯ್ಡ್ ಮಾಡ್ತಾರೆ. ತಾವೇ ಮಾಡ್ಕೊಂಡಿದ್ದನ್ನು ಊಟ ಮಾಡೋ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ನಾನು ಈಗ ಮಿಸ್ಟೇಕ್ ಮಾಡಿದೆ, ಇದನ್ನು ಹಿಂಗೆ ಹಾಕಬೇಕು ಅಂತೇಳಿ ತುಂಬ ಚೆನ್ನಾಗಿ ಕಲಿತಾರೆ ಮಕ್ಕಳು, ಈಗಿನ ಮಕ್ಕಳು. ಹಾಗಾಗಿ ಈಗಿನ ಮಕ್ಕಳಿಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗೇ ನಾವು ಹೇಳ್ಕೊಟ್ರೆ ಮುಂದೊಂದು ದಿನ ಅವರು ಒಳ್ಳೆ ವ್ಯಕ್ತಿಗಳಾಗ್ತಾರೆ ಅನ್ನೋದಾಗೆ. ಇನ್ನು ಹಸ್ಬೆಂಡ್ ಕೈಲಿ ನಾವು ಏನೇನು ಮಾಡಿಸ್ಬೋದು? ಹೌದು, ಇದು ಮ್ಯಾಟ್ರೇ ಅಲ್ವಾ, ಇದು ಮುಖ್ಯ ಆಗುತ್ತೆ. ಯಾಕೆ ಗೊತ್ತಾ, ನಮ್ಗೆ ಹುಷಾರಿಲ್ದಾಗ, ಮಕ್ಕಳ ಜೊತೆಗಿಲ್ದಾಗ
ನಮಗೇನಾದರೂ ಒಂದು ಅಟ್ಲೀಸ್ಟ್ ಹುಷಾರಿಲ್ಲದ ಏನಾದರೂ ಅವರಾದರೂ ಮಾಡ್ಕೊಳಕ್ಕಾದರೂ ಟೀ ಮಾಡೋದಾಗಿರ್ಬೋದು, ಅಟ್ಲೀಸ್ಟ್ ಒಂದು ರೈಸ್ ಆಗಿರ್ಬೋದು, ಇಲ್ಲ ಏನಂದರೆ ಪಲಾವ್ ಆಗಿರ್ಬೋದು, ಏನಾದರೂ ಮಾಡ್ಕೊಳಕ್ಕೆ ಅವ್ರಿಗೂ ಈಸಿಯಾಗಿರುತ್ತೆ. ಅವ್ರನ್ನ ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಾಗೆ ತಪ್ಪೇನಿಲ್ಲ. ಅವ್ರನ್ನ ಹೆಲ್ಪ್ ಕೇಳೋದ್ರಾಗೆ ನನ್ನ ತಪ್ಪೇನಿಲ್ಲ ಅಂತ ಅನಿಸುತ್ತೆ. ಅವರಿಗೂ ನಾವೇ ತರಕಾರಿ ತರಬೇಕಪ್ಪ, ನಾವೇ ಹಾಲು ತರಬೇಕು ಅಂತ ಏನಿಲ್ಲ. ಅವರಿಗೂ ತರ್ರಿ ನನಗೆ ಹಿಂಗೆ ಅಂತ ಹೇಳ್ಬೋದು. ಆಮೇಲಿಂದ ಗ್ರೋಸರಿ ಇನ್ನೇನು ತಂದೆ ತರ್ತಾರೆ, ನಾವು ತರ್ಬೋದು, ಅವರು ತರ್ಬೋದು. ಈಗ ನಮಗೆ ಏನಾದರೂ ಒಂದು ಹೆಲ್ಪ್ ಮಾಡಿ ಅಂತ ಕೇಳಿದ್ರಾಗೆ ತಪ್ಪೇನಿಲ್ಲ. ಅವರು ಸಹ ಅರ್ಥ ಮಾಡ್ಕೊಳ್ತಾರೆ. ನಾವು ಅರ್ಥ ಮಾಡಿಸ್ಬೇಕು ಅವ್ರಿಗೆ. ಗಂಡನಿಂದ ಕೆಲಸ ಮಾಡಿಸ್ಕೊಳ್ತಾರೆ ಅಂತ ಅನ್ಬೋದು, ಬಟ್ ಅವ್ರು ಬಂದು ನಮಗೇನು ಹೆಲ್ಪ್ ಮಾಡಲ್ಲ ಹುಷಾರಿಲ್ದಾಗಲ್ವ. ಒಂದು ಪ್ರೀತಿಯಿಂದ ಬನ್ನಿ, ಒಂದಿನ ಪ್ರೀತಿಯಿಂದ ಗಂಡ ಹೆಂಡತಿ ನೋಡೋಣ, ಇವತ್ತು ರೆಸಿಪಿ ಮಾಡೋಣ, ನೀವು ಕಟಿಂಗ್ ಮಾಡಿರಿ, ಎಲ್ಲ ತರಕಾರಿಗಳು ವೆಜಿಟೇಬಲ್ಸ್ ಕಟ್ ಮಾಡಿಕೊಡ್ರಿ, ನಾನು ಈ ಥರ ಹಾಕ್ತೀನಿ ಅಂದಾಗ ಅವರು ಆ ಥರ ಅದು ಏನೋ ಒಂಥರ ಆ ಬಾಂಧವ್ಯ, ಆ ಪ್ರೀತಿ ಅದು ತಾನಾಗೇ ಬೆಳೀತದೆ. ಅದು ಮುಂದೆನೂ ಸಹ ಏಜ್ ಆದಮೇಲೂ ಸಹ ಅದು ತುಂಬ ಹೆಲ್ಪ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಅಟ್ಲೀಸ್ಟ್ ರೈಸ್, ಸಾಂಬಾರು, ಒಂದು ಪಲಾವ್ ಆಗಿರ್ಬೋದು, ಈ ರೀತಿ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಅವ್ರ ದಾಂಪತ್ಯ ಜೀವನನೂ ಚೆನ್ನಾಗಿರುತ್ತೆ. ಅಂದರೆ ನಾವೆಲ್ಲದ್ರಾಗೂ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಬಿಡು ಅವರು ಗಂಡು ಮಕ್ಕಳು ಅವ್ರನ್ನೇ ಕರೆಯೋದಪ್ಪ, ನಾನೇ ಮಾಡ್ಕೊಳ್ಳೋಣ ಅಂದರೆ ಅದು ನಮ್ಮದೇ ತಪ್ಪಾಗುತ್ತೆ. ನಾವು ಕರೆಯೋದ್ರಲ್ಲೂ ತಪ್ಪೇನಿಲ್ಲ. ಅವರು ಮಾಡಿಕೊಡ್ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಟ್ಟು, ಇಲ್ಲ ಒಟ್ಟಿಗೆ ಮಾಡೋಣ, ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಜೀವನ ಮಾಡೋಣ, ಖುಷಿಯಿಂದ ನಾವು ಜೀವನ. ಇವಾಗೆಲ್ಲ ನಮಗೆಲ್ಲ ಸ್ವಲ್ಪ ಏಜ್ ಇರುತ್ತೆ, ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಮುಂದಿನ ದಿನ ನಮಗೆ ತುಂಬ ಕಷ್ಟ ಆಗ್ಬೋದು, ಏಜ್ ಆದಂಗೆಲ್ಲ ತುಂಬ ಕಷ್ಟ ಆಗ್ಬೋದು. ಅವಾಗ ಅವರು ನಮ್ಮ ಮೇಲೆ ಡಿಪೆಂಡ್ ಆಗಬಾರ್ದು. ಅವ್ರನ್ನೂ ನಾವು ಈಗಲಿಂದಲೇ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ರೆ ಮುಂದೊಂದು ದಿನ ನಮಗೂ ಹೆಲ್ಪ್ ಆಗುತ್ತೆ, ಅವರಿಗೂ ಹೆಲ್ಪ್ ಆಗುತ್ತೆ. ನಮ್ಮಿಂದ ಅವರು ಹಸಿವು ತಡ್ಕೊಂಡಿರೋಕ್ಕಾಗಲ್ಲ ಅವರಿಗೆ. ಹಾಗಾಗಿ ಮುಂದೊಂದು ದಿನ ಅವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಒಂಥರ ಈ ಸಾಮರಸ್ಯ ಜೀವನ ಮಾಡಬೇಕು. ಏನು ತಪ್ಪೇನಿಲ್ಲ ಸಹಾಯ ಕೇಳಿದ್ರಾಗೆ. ನಾವೇ ದೊಡ್ಡದಾಗಿ ಇಲ್ಲ ನಾನೇ ಮಾಡಬೇಕು, ನಾನು ಅನ್ನೋದು ಬಿಟ್ಟು ಮನೆಯವ್ರನ್ನ ಎಲ್ಪ್ ತೊಗೊಂಡ್ರೆ ಹೆಂಗಪ್ಪ ಅನ್ನೋದಕ್ಕಿಂತ ಎಲ್ಪ್ ತಗೊಳ್ಳೋದು ಬೆಟರ್ ಅಂತ ನನ್ನ ಅನಿಸಿಕೆ. ಆರ್ಟ್ ಹೋಮ್ ಮೇಕರ್ ಅಂದರೆ ಜಾಸ್ತಿ ಕೆಲಸ ಮಾಡೋದು ಅಂತ ಅರ್ಥ ಅಲ್ಲ, ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿಸೋದು ಅನ್ನೋದು ಕೂಡ ಅರ್ಥ ಆಗುತ್ತೆ. ಏನಂದರೆ ನಾವು ಸ್ಮಾರ್ಟಾಗಿ ಏನು ಕೆಲಸ ಮಾಡ್ಬೋದಪ್ಪ ನಮ್ಮ ಮಹಿಳೆಯರು ಅಥವಾ ಗೃಹಿಣಿಯರು ಅಂದರೆ, ನಾನು ಈ ಹಿಂದೆ ಹೇಳಿದ್ದೀನಿ ಟು ಡು ಲಿಸ್ಟ್ ಮಾಡ್ಕೊಳ್ಳಿ ಅಂತ. ಆ ಟು ಡು ಲಿಸ್ಟನ್ನು ಮಾಡಿಕೊಂಡ್ರೆ ನಮ್ಮದು ನಾಳೆ ಏನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಟು ಡು ಲಿಸ್ಟ್ ಇರಬೇಕು. ಆಮೇಲೆ ಒಂದು ಗ್ರೋಸರಿ ಏನಂದ ಅದನ್ನೊಂದು ಬರ್ಕೋಬೇಕು. ಹಾಗೆ ಹೋಗಿ ನಾವು ಇದರಲ್ಲಿ ಗ್ರೋಸರಿ ತರೋದಾದರೆ ನೆನಪೋಗುತ್ತೆ, ಏನೇನೋ ತೊಗೊಂಡ್ಬಿಡ್ತೀವಿ. ಕೆಲವೊಂದು ಮನೇಲಿ ವಸ್ತು ಇರುತ್ತೆ, ಆ ಗ್ರೋಸರಿ ಐಟಮ್ ಇರುತ್ತೆ, ಅದನ್ನೇ ತೊಗೊಂಡ್ಬಿಡ್ತೀವಿ. ಹಾಗಾಗಿ ಒಂದು ಗ್ರೋಸರಿ ಲಿಸ್ಟ್ ಮಾಡೋದಾಗಿರ್ಬೋದು, ಒಂದು ನಾಳೆ ಏನು ಪ್ಲಾನ್ ಮಾಡಬೇಕು ಅಡುಗೆಗೆ, ಅದ್ರ ತಕ್ಕಂತೆ ತರಕಾರಿ ಅಥವಾ ವಾರದ್ದು ಮೀಲ್ಸ್, ಅದೇನಾದ್ರು ಮೀಲ್ ಪ್ರಿಪ್ರೇಷನ್ ಮಾಡ್ತೀವಲ್ಲ, ಈ ವಾರದಲ್ಲಿ ಏನಾದರೂ ಮಕ್ಕಳು ಸ್ಕೂಲ್ ಕಾಲೇಜ್ಗೆ ಹೋಗುವಾಗ ಅವ್ರ ಬ್ರೇಕ್ಫಾಸ್ಟಿಗೆ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋದು. ಅದಕ್ಕೆ ತಕ್ಕಂತೆ ನಾವು ತರಕಾರಿಗಳನ್ನು ತರೋದು. ಸುಮ್ಮನೆ ಎಲ್ಲ ಸಿಗುತ್ತೆ ಅಂತೇಳಿ ತರಕಾರಿ ತಂದರೆ ಅದೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ನಮ್ಗೆ ಏನು ಬೇಕೋ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಗ್ರೋಸರಿ, ಅಷ್ಟು ವೆಜಿಟೇಬಲ್ಸ್ ತಂದು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಏನಾದರೂ ಒಂದು ಪ್ಲಾನ್ ಮಾಡಬೇಕು. ನಾವು ಸುಮ್ಮನೆ ಇರುತ್ತೆ ಅಂತ ಎಲ್ಲದೂ ತಂದು ಗ್ರೋಸರಿನ ಹಾಕ್ಕೊಳ್ಳೋದೆಲ್ಲ. ನಮಗೆ ಈ ತಿಂಗಳು ಏನು ಐಟಮ್ಸ್ ಬೇಕು, ಏನು ಬೇಡ, ಇದನ್ನು ತಂದರೆ ಹೆಚ್ಚಾಗಿ ಈ ಬೇಸಿಗೆ ಅಥವಾ ಈ ಸಮ್ಮರ್ ಸೀಸನ್ನಾಗೆ ಏನು ತರಬೇಕು ಜಾಸ್ತಿ, ಈ ಮಳೆಗಾಲ ಸೀಸನ್ನಲ್ಲಿ ಏನು ತರ್ಬೋದು, ತರಕಾರಿಗಳು ತಂದರೆ ಈ ಟೈಮಲ್ಲಿ ತುಂಬ ಕೊಳಿತಾವಲ್ವ, ಹಾಳಾಗ್ತವೆ. ಹಾಗಾಗಿ ಅದನ್ನು ನಾವು ಸ್ಮಾರ್ಟಾಗಿ ಯೋಚನೆ ಮಾಡಬೇಕು. ಅಗತ್ಯ ವಸ್ತುಗಳನ್ನು ನಾವು ತಂದುಕೊಳ್ಳೋದು. ಆಮೇಲೆ ಅದೇ ಹೇಳಿದ್ನಲ್ಲ, ನಾನು ಮಕ್ಕಳಿಗೆ ಜವಾಬ್ದಾರಿಗಳನ್ನು ಕೊಡಬೇಕು. ನಾನೇ ಎಲ್ಲ ಮಾಡ್ತೀನಿ, ನಾನೇ ಎಲ್ಲ ಪರಿಪೂರ್ಣವಾಗಿ ಕೆಲಸ ಮಾಡ್ತೀನಿ, ಮಾಡಬೇಕೆಂಬ ಆ ಒತ್ತಡ ಇದೆಯಲ್ಲ ಅದನ್ನು ಕಡಿಮೆ ಮಾಡ್ಕೋಬೇಕು. ಖಂಡಿತ ಒತ್ತಡ ಇರಬಾರ್ದು. ನಾನೇ ಎಲ್ಲ ಕೆಲಸ ಮಾಡಬೇಕಪ್ಪ, ನಾನು ಅನ್ನೋದು ಆ ಒತ್ತಡ ಇದೆಯಲ್ಲ ಅದನ್ನು ಕಡಿಮೆ ಮಾಡ್ಕೋಬೇಕು. ಅಂದರೆ ಕೆಲವೊಂದು ಜವಾಬ್ದಾರಿಗಳನ್ನು ಮಕ್ಕಳಿಗೆ ಹೇಳ್ಕೊಡುವಂಥ, ಮಕ್ಕಳಿಗೆ ಹೇಳ್ಬೇಕಂದ್ರೆ ಅವ್ರ ವಯಸ್ಸಿಗೆ ಅನುಗುಣವಾಗಿ ಹೇಳ್ತಕ್ಕಂಥದ್ದು ನಾನು ಹೇಳ್ತಾ ಇರೋದು. ಆ ಕೆಲಸ ಹೇಳಬೇಕು. ದೊಡ್ಡವರಾದವರಿಗೆ, ಮಕ್ಕಳು ದೊಡ್ಡವರಾದ್ರೆ ಏನು ಕೆಲಸ ಹೇಳಬೇಕು, ಹಾಗೆ ಹಸ್ಬೆಂಡಿಗೆ ಏನು ಹೇಳಬೇಕು, ಆಗ ಅವರು ಎಲ್ಪ್ ಅವರನ್ನು ನಾವು ಸಹಾಯ ಕೇಳೋದ್ರಿಗೂ ತಪ್ಪೇನಿಲ್ಲ. ನಾನೇ ಎಲ್ಲ ಮಾಡ್ತೀನಿ ಅನ್ನೋದು ಸುಳ್ಳು. ನಾವು ಸ್ಮಾರ್ಟಾಗಿ ಅತಿ ಬುದ್ಧಿವಂತಿಕೆಯಿಂದ ಮನೆಯವ್ರನ್ನೆಲ್ಲರನ್ನೂ ಇನ್ಕ್ಲೂಡ್ ಮಾಡಿಕೊಂಡು
ನಾವು ಒಂದು ಕೆಲಸ ಮಾಡಿಕೊಂಡ್ರೆ ಹೋದರೆ ನಮ್ಮ ಕುಟುಂಬ ಹ್ಯಾಪಿಯಾಗಿರುತ್ತೆ, ಅಂದರೆ ಖುಷಿಯಾಗಿರ್ಬೋದು, ಸಂತೋಷವಾಗಿರುತ್ತೆ ನಮ್ಮ ಫ್ಯಾಮಿಲಿಯನ್ನು ಅಂತ ಕೊನೆಗೆ ಫೈನಲಿ ಹೇಳ್ಬೋದು. ಹೇಗೆ ಅನ್ನಿಸ್ತೆ ಈ ವಿಡಿಯೋ? ಇದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುತ್ತೆ, ಎಲ್ಲರಿಗೂ ಸಾಮಾನ್ಯವಾಗಿ. ಬಟ್ ನನ್ನ ಅನಿಸಿಕೆಯನ್ನು ನನ್ನ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನೋಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.